ತಮಿಳುನಾಡಿನ ವಿಚಾರಕ್ಕೆ ಬರೋದಾದ್ರೆ ತಮಿಳುನಾಡಿನಲ್ಲಿ ಖಾತೆ ತೆರೆಯೋದಕ್ಕೆ ಬಿಜೆಪಿ ಭಾರಿ ರಣತಂತ್ರವನ್ನ ಹೂಡ್ತಾ ಇದೆ. ಹಾಗಿದ್ರೆ ತಮಿಳುನಾಡಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವ ಅಣ್ಣಾಮಲೈ ಲೋಕಸಭೆಗೆ ಸ್ಪರ್ಧಿಸ್ತಾರೆ. ತಮಿಳುನಾಡಿನಲ್ಲಿ ಅಣ್ಣಾಮಲೈಗೆ ಟಿಕೆಟ್ ಕೊಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಹಾಗಿದ್ರೆ ಎಲ್ಲಿಂದ ಸ್ಪರ್ಧೆ ಮಾಡಬಹುದು? ಕೊಯಮತ್ತೂರು ಅಥವಾ ಕನ್ಯಾಕುಮಾರಿಯಿಂದ ಅಣ್ಣಾಮಲೈ ಸ್ಪರ್ಧೆನಾ? ಅಣ್ಣಾಮಲೈ ಮೂಲಕ ತಮಿಳುನಾಡಿನಲ್ಲಿ ಪರೀಕ್ಷೆಗಿಳಿಯೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಅಣ್ಣಾಮಲೈ ಮೂಲಕ ತಮಿಳುನಾಡಿನಲ್ಲಿ ನೆಲೆಗಿಟ್ಟಿಸಿಕೊಳ್ಳುವಂತಹ ಲೆಕ್ಕಾಚಾರ ಬಿಜೆಪಿ. ಜೊತೆಗೆ ತಮಿಳುನಾಡಿನಲ್ಲಿ ಈ ಬಾರಿ 20% ವೋಟ್ ಶೇರ್ ಪಡೆಯುವಂತಹ ನಿರೀಕ್ಷೆಯನ್ನ ಬಿಜೆಪಿ ಹೊಂದಿದೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗಳಿಸಿದ್ದು 3.5% ವೋಟ್ ಶೇರ್. 2014ರಲ್ಲಿ ಬಿಜೆಪಿ ಪಡೆದಿದ್ದ ವೋಟ್ ಶೇರ್ ಕೇವಲ 19%. 2019ರಲ್ಲಿ ತಮಿಳುನಾಡಿನಲ್ಲಿ 5 ಸ್ಥಾನಗಳಲ್ಲಿ ಬಿಜೆಪಿ ಸ್ಪರ್ಧೆ ನಡೆಸಿದೆ. 2014ರಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಆದರೆ ಈ ಬಾರಿಯ ಚಿತ್ರಣ ಬದಲಾಯಿಸಬೇಕು, ಖಾತೆ ತೆರಿಬೇಕು ತಮಿಳುನಾಡಿನಲ್ಲಿ ಅನ್ನೋದು ಬಿಜೆಪಿಯ ರಣತಂತ್ರ. ಹಾಗಾಗಿ ಅಣ್ಣಾಮಲೈ ಮೂಲಕ ಹೆಚ್ಚಿನ ವೋಟ್ ಶೇರ್ ಕೂಡ ಪಡೆಯುವಂತಹ ನಿರೀಕ್ಷೆಯಲ್ಲಿದೆ ಬಿಜೆಪಿ. ಹಾಗಿದ್ರೆ ಅಣ್ಣಾಮಲೈ ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿತಾರೆ. ಎಲ್ಲಿಂದ ಅವರನ್ನ ಸ್ಪರ್ಧೆಗೆ ಇಳಿಸುವಂತಹ ಪ್ಲಾನಿಂಗ್ ನಡೀತಾ ಇದೆ. ಬಿಜೆಪಿ ಸಂಘಟನೆಯನ್ನ ತಮಿಳುನಾಡಿನಲ್ಲಿ ಭದ್ರಗೊಳಿಸುವುದಕ್ಕೆ ಭಾರಿ ಪ್ರಯತ್ನಗಳಾಗ್ತಾ ಇದೆ ಅಣ್ಣಾಮಲೈ ನೇತೃತ್ವದಲ್ಲಿ. ಈ ಪ್ರಯತ್ನಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಶಶಿಶೇಖರ್ ಈಗ ಸಂಪರ್ಕದಲ್ಲಿದ್ದಾರೆ. ಶಶಿ, ಈ ಬಾರಿ ಇನ್ನೇನು 100 ಜನಕ್ಕೂ ಹೆಚ್ಚು ಜನರದ್ದು ಲಿಸ್ಟ್ ಬಿಡುಗಡೆ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ ಹಾಕಲಾಗ್ತಾ ಇದೆ ಬಿಜೆಪಿ ಕಡೆಯಿಂದ. ಅದರಲ್ಲಿ ಅಣ್ಣಾಮಲೈ ಹೆಸರು ಕೂಡ ಇರಬಹುದು ಅಂತ ಹೇಳ್ತೀರಾ? ಅಣ್ಣಾಮಲೈನ ಕೂಡ ಈಗ ಕಣಕ್ಕಿಳಿಸಿ ತಮಿಳುನಾಡಿನಲ್ಲಿ ಖಾತೆ ತೆರಬೇಕು, ಅಲ್ಲಿ ವೋಟ್ ಶೇರ್ ಹೆಚ್ಚಳ ಮಾಡಬೇಕು ಅನ್ನುವಂಥ ಪ್ಲಾನಿಂಗ್ ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಅಂತ? ಆರಂಭದಲ್ಲಿ ಅಣ್ಣಾಮಲೈಯವರಿಗೆ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲುವಂತಹ ಯೋಚನೆ ಇರಲಿಲ್ಲ. ಹಲವು ಬಾರಿ ಬಹಿರಂಗವಾಗಿ ಹೇಳಿದ್ರು, ನಾನು ಲೋಕಸಭಾ ಚುನಾವಣೆಗೆ ನಿಲ್ಲೋದಿಲ್ಲ, ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಮಾತ್ರ ನಿಲ್ತೀನಿ, ರಾಜ್ಯದ ರಾಜಕೀಯ ಚಟುವಟಿಕೆಗಳ ಹತ್ರ, ರಾಜ್ಯ ರಾಜಕಾರಣದತ್ತ ಮಾತ್ರ ನನ್ನ ಗಮನ ಅನ್ನುವಂತಹ ಹೇಳಿಕೆಗಳನ್ನು ಅಣ್ಣಾಮಲೈ ಹಲವು ಬಾರಿ ಕೊಟ್ಟಿದ್ರು. ಆದರೆ ಅಣ್ಣಾಮಲೈಯವರಿಗೆ ಹೈಕಮಾಂಡ್ನಿಂದ ಇತ್ತೀಚೆಗೆ ಒಂದು ಸೂಚನೆ ಬಂದಿದೆ, ನೀವು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಸೂಚನೆ. ಅದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಣ್ಣಾಮಲೈ ಸ್ಪರ್ಧೆ ಮಾಡಿದರು ಬಿಜೆಪಿಯಿಂದ. ಆದರೆ ಕೆಲವೇ ಮತಗಳ ಅಂತರದಿಂದ, ಅತ್ಯಂತ ಕಡಿಮೆ ಅಂತರದಿಂದ ಅಣ್ಣಾಮಲೈ ಸೋಲಬೇಕಾಗಿತ್ತು. ಆದರೂ ಕೂಡ ಅಣ್ಣಾಮಲೈಯವರು ಪಕ್ಷವನ್ನು ಸಂಘಟಿಸಿದ ರೀತಿಯ ಕಾರಣದಿಂದಾಗಿ ಬಿಜೆಪಿ 4 ಸ್ಥಾನಗಳಲ್ಲಿ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ 4 ಸ್ಥಾನವನ್ನು ಪಡೀತು. ಪ್ರತಿಮಾ 2001ರಲ್ಲಿ 4 ಸ್ಥಾನವನ್ನು ಬಿಜೆಪಿ ಪಡೆದಿತ್ತು. ಅದರ ನಂತರ ಮತ್ತೆ 4 ಸ್ಥಾನವನ್ನು ಗಳಿಸಿದ್ದು 22 ವರ್ಷಗಳ ನಂತರ. ಈಗ ಅಣ್ಣಾಮಲೈಯವರ ಕಾರಣದಿಂದಾಗಿ ಬಿಜೆಪಿ ತಮಿಳುನಾಡಿನಲ್ಲಿ ತನ್ನ ಸಂಘಟನೆಯ ಬಲವನ್ನು ಹೆಚ್ಚಿಸಿಕೊಳ್ತಾ ಇದೆ. ಆ ಕಾರಣದಿಂದಾಗಿ ಅಣ್ಣಾಮಲೈಯವರಿಗೆ ಇವಾಗ ತಮಿಳುನಾಡಿನಲ್ಲಿ ಒಂದು ರಾಜಕೀಯ ಸ್ಥಾನ ಬಂದಿದೆ. ಯಾವುದೇ ರಾಜಕೀಯ ವಿಚಾರಗಳಿದ್ರೂ ಕೂಡ ಬಿಜೆಪಿಯನ್ನು ಮೊದಲು ನಿರ್ಲಕ್ಷ್ಯ ಮಾಡಲಾಗ್ತಾ ಇತ್ತು. ಆದರೆ ಇವಾಗ ಈಗಿನ ಸ್ಥಿತಿಯಲ್ಲಿ ಬಿಜೆಪಿಯನ್ನು ತಮಿಳುನಾಡಿನಲ್ಲಿ ನಿರ್ಲಕ್ಷಿಸಲಾಗದಂತಹ ಸ್ಥಿತಿಗೆ ಬಂದಿದೆ. ಅದಕ್ಕೆ ಕಾರಣ ಅಣ್ಣಾಮಲೈಯವರು ಮಾಡಿರುವಂತಹ ಸಂಘಟನೆ. ಅಣ್ಣಾಮಲೈ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿದ್ರೆ ರಾಜಕೀಯ ವಾತಾವರಣ ಬದಲಾಗುವಂತಹ ಅವಕಾಶಗಳಿದ್ದಾವೆ. ಬಿಜೆಪಿಗೆ ತಮಿಳುನಾಡಿನಲ್ಲಿ ಒಂದಷ್ಟು ಬೇಸಿರುವಂತಹ ಲೋಕಸಭಾ ಕ್ಷೇತ್ರಗಳಿವೆ. ಉದಾಹರಣೆ ಕನ್ಯಾಕುಮಾರಿಯಲ್ಲಿ 1996ರಲ್ಲೇ ಬಿಜೆಪಿಯ MLA ಗೆಲುವನ್ನು ಸಾಧಿಸಿದ್ರು. ಅಂತಹ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಇತ್ತೀಚೆಗೆ ನಡೆದಂತಹ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಹೆಚ್ಚು ಸ್ಥಾನಗಳಲ್ಲಿ ಗೆದ್ದಿತ್ತು. ಆ ಕಾರಣದಿಂದಾಗಿ ಕನ್ಯಾಕುಮಾರಿ ಬಿಜೆಪಿಗೆ ಭದ್ರಕೋಟೆ. ತಮಿಳುನಾಡಿನಲ್ಲಿ ಆ ಕ್ಷೇತ್ರದಲ್ಲಿ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ. ಜೊತೆಗೆ ಕೊಯಮತ್ತೂರಿನಲ್ಲೂ ಕೂಡ ಬಿಜೆಪಿಯ ಸಂಘಟನೆ ಬಲವಾಗಿದೆ. ಆ ಕ್ಷೇತ್ರವೂ ಕೂಡ ಅಣ್ಣಾಮಲೈಯವರ ಆಯ್ಕೆಗೆ ಆಗ್ಬೋದು. ಮತ್ತೊಂದು ಕ್ಷೇತ್ರ ತೆಂಗಾಚಿ. ಈ ತೆಂಗಾಚಿ ಕ್ಷೇತ್ರವೂ ಕೂಡ ಬಿಜೆಪಿಯ ಬೇಸು ಉತ್ತಮವಾಗಿರುವಂತಹ ಕ್ಷೇತ್ರ. ಈ 3 ಕ್ಷೇತ್ರಗಳಲ್ಲಿ ಅಣ್ಣಾಮಲೈ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಕಣಕ್ಕಿಳಿಯುವಂತಹ ಸಾಧ್ಯತೆಗಳಿವೆ. ಕಳೆದ ಕೆಲವು ತಿಂಗಳುಗಳ ಹಿಂದೆ ನರೇಂದ್ರ ಮೋದಿಯವರೇ ತಮಿಳುನಾಡಿನಲ್ಲಿ ಕಣಕ್ಕಿಳಿತಾರೆ ಅನ್ನುವಂತಹ ಚರ್ಚೆಗಳಿದ್ವು. ಆದರೆ ಆನಂತರ ಆ ಸುದ್ದಿಗೆ ಯಾವುದೇ ಟ್ರ್ಯಾಕ್ಷನ್ ಇಲ್ಲ ಅನ್ನೋದು ಗೊತ್ತಾಯಿತು. ಬಹುಶಃ
ಕನ್ಯಾಕುಮಾರಿ ಅಥವಾ ಕೊಯಮತ್ತೂರಿನಿಂದ Okay. ಅಣ್ಣಾಮಲೈ ನಿಲ್ಲುವಂತಹ ಸಾಧ್ಯತೆಗಳಿವೆ. ಯಾಕಂದ್ರೆ ಅಲ್ಲಿ ನಿಂತರೆ ಗೆಲ್ಲುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಉಳಿದ ಭಾಗಗಳಲ್ಲಿ ಅಣ್ಣಾಮಲೈ ಸ್ಪರ್ಧೆ ಮಾಡಿದರೆ ಆ ಸಾಧ್ಯತೆ ಹೇಳೋಕ್ಕಾಗೋದಿಲ್ಲ. ಮತ್ತೆ ಈ ಇತ್ತೀಚಿನ ಹಲವು ಸರ್ವೆಗಳಲ್ಲಿ ತಮಿಳುನಾಡಿನಲ್ಲಿ ನಡೆದಂತಹ ಚುನಾವಣಾ ಪೂರ್ವ ಸಮೀಕ್ಷೆಗಳಲ್ಲಿ ಬಿಜೆಪಿ ಸ್ವಂತ ಬಲದ ಮೇಲೆ 20% ಹೆಚ್ಚು ಮತಗಳನ್ನು ಪಡೆಯುತ್ತೆ ಅನ್ನುವಂತಹ ಸಮೀಕ್ಷೆ ಇದೆ. ಕಳೆದ ಚುನಾವಣೆಯಲ್ಲಿ ಕೇವಲ 3% ವೋಟ್ ಶೇರ್ ಅನ್ನು ಪಡೆದಿತ್ತು. ಆಗ ಎಐಎಡಿಎಂಕೆ ಜೊತೆ ಮೈತ್ರಿ ಇತ್ತು. ಈ ಬಾರಿ ಆ ಮೈತ್ರಿ ಇಲ್ಲ, ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇದೆ. ಆ ಕಾರಣದಿಂದಾಗಿ ಅಣ್ಣಾಮಲೈ ಸ್ಪರ್ಧೆ ಮಾಡಿದರೆ ಬಿಜೆಪಿಗೆ ಸ್ವಲ್ಪ ಅಡ್ವಾಂಟೇಜ್ ಆಗುತ್ತೆ ಎನ್ನುವುದು ಹೈಕಮಾಂಡ್ನ ಲೆಕ್ಕಾಚಾರ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಶಶಿ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.